ನಮಸ್ತೆ ಸದಾವತ್ಸಲೆ ಮಾತೃಭೂಮಿ. ಈ ಸಾಲು ಹೇಳಿದ್ರೆ ಕ್ಷಮೆ ಕೇಳಬೇಕಾ ಅನ್ನೋ ಪ್ರಶ್ನೆ ನಿನ್ನೆಯಿಂದ ನನಗೆ. ಸರ್ಕಾರದ ನಾಯಕನಾಗಿ ಮಾತ್ರವಲ್ಲದೆ ಒಬ್ಬ ಹಿಂದೂವಾಗಿ ಏನ್ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನ ತಿಳಿದಿರುವ ವ್ಯಕ್ತಿ DCM. ಏನ್ ತಪ್ಪಿತ್ತು, ಕ್ಷಮೆ ಕೇಳೋದೇನಕ್ಕೆ? ಏನಾದರೂ ಅಸಭ್ಯ, ಅಸಹ್ಯ ಪದಗಳನ್ನು ಉಪಯೋಗಿಸಿದ್ರೆ, ನಿಂದಕ ಪದಗಳನ್ನು ಯೂಸ್ ಮಾಡಿದ್ರೆ, ಸದಾ ನನ್ನನ್ನು ಪ್ರೀತಿಸುವ ತಾಯಿಯೇ ನಾನು ನಿನಗೆ ನಮಸ್ಕರಿಸುತ್ತೇನೆ ಅಂತ ಅದರ ಅರ್ಥ ಮೊದಲನೇದು. ಎರಡನೇದು, ನಮ್ಮ ತಾಯ್ನಾಡನ್ನು ಪ್ರೀತಿಸುವವರಾದ ನಾವು ಎಲ್ಲರಿಗೂ ನಮಸ್ಕಾರ ಮಾಡಲು ಬಯಸುತ್ತೇವೆ ಅಂತ ಎರಡನೇ ಅರ್ಥ. ಈ ಎರಡೂ ಅರ್ಥದಲ್ಲಿ ತಪ್ಪೇನಿದೆ? ಕ್ಷಮೆ ಕೇಳುವಂತ ತಪ್ಪನ್ನ DKಶಿ ಅವರು ಏನು ಹೇಳಿದ್ರು? ಯಾವುದಕ್ಕೂ ಬಗ್ಗದ, ಯಾವುದಕ್ಕೂ ಜಗ್ಗದ ನಮ್ಮ ಬಂಡೆ ಹುಲಿ DK ಶಿವಕುಮಾರ್ ಅವರು ಇದರಲ್ಲಿ ಯಾಕೆ ಕ್ಷಮೆ ಕೇಳಿದ್ರು ಅನ್ನೋದು ನನ್ನ ಪ್ರಶ್ನೆ. ನಾನು ಹೇಳ್ದಲ್ಲ, DKಶಿ ಅವರು ಮನಸ್ಸು ಮಾಡಿದ್ರೆ ಇದೆಲ್ಲ ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಈಗಲೂ ಹೇಳ್ತೀನಿ, ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಿಮಗೆ ನೆನಪಿರಲಿ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದರೆ ತಾಯಿ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಆ ವಾಕ್ಯಕ್ಕೆ ಕ್ಷಮೆ ಕೇಳಬೇಕಾದ್ದೇನೂ ಇಲ್ಲ. DKಶಿ ಅವರು ನಮ್ಮ ಹುಲಿ, ನಮ್ಮ ಬಂಡೆ, ನಮ್ಮ ಹೀರೋ. ನಮಸ್ಕಾರ, ಸ್ಪೀಕ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ. ಈ ಸಾಲು ಹೇಳಿದ್ರೆ ಕ್ಷಮೆ ಕೇಳಬೇಕಾ ಅನ್ನೋ ಪ್ರಶ್ನೆ ನಿನ್ನೆಯಿಂದ ನನಗೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದನ್ನ ಸದನದಲ್ಲಿ ಹಾಡಿದರು. ಈ RSS ಬಗ್ಗೆ ಏನೋ ಒಂದು ಮಾತುಕತೆ ಚರ್ಚೆ ಬಂದಾಗ ಸದನದಲ್ಲಿ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ನನಗೂ ಗೊತ್ತು ಅಂತ ಹೇಳಿದರು. ಸಾಕಷ್ಟು ಜನ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ಇನ್ಫ್ಯಾಕ್ಟ್ ನಾನು ಅದನ್ನು ಅಪ್ರಿಷಿಯೇಟ್ ಮಾಡಿ ವಿಡಿಯೋ ಮಾಡಿದ್ದೆ. ಅಂದರೆ ಒಬ್ಬ ಕಾಂಗ್ರೆಸ್ ಸರ್ಕಾರದ ನಾಯಕನಾಗಿ ಮಾತ್ರವಲ್ಲದೆ ಒಬ್ಬ ಹಿಂದೂವಾಗಿ ಏನು ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ತಿಳಿದಿರುವ ವ್ಯಕ್ತಿ DK ಶಿವಕುಮಾರ್ ಅವರು. ಆದರೆ ಅವರ ಬಾಯಿಂದ ಸಾರಿ ಹೇಳಿಸುವ ತನಕ ಬಿಡಲಿಲ್ಲ. ಡೆಲ್ಲಿ ಕರೆಸ್ಕೊಂಡಾದರೂ ನಾನು ಸಾರಿ ಕೇಳಿಸ್ತೀನಿ ಅಂತ ಕೇಳಿಸ್ದಂಗಿದೆ ಇದು. ಅವ್ರು ಹೇಳ್ತಿದ್ದಾರೆ, ಹೈಕಮಾಂಡ್ ಇದರಲ್ಲಿ ಏನು ಹೇಳಿಲ್ಲ, ಹೈಕಮಾಂಡ್ನ ಇನ್ಸ್ಟ್ರಕ್ಷನ್ಸ್ ಏನಿಲ್ಲ. ಬಟ್ ನಾನು ಹಾಗೆ ಯಾರಾದರೂ ನಾನು ಹೇಳಿದ್ದು ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಅವರು ಹೇಳಿದ್ರಲ್ಲಿ ಏನು ತಪ್ಪಿತ್ತು, ಕ್ಷಮೆ ಕೇಳೋದೇನಕ್ಕೆ? ಏನಾದರೂ ಅಸಭ್ಯ, ಅಸಹ್ಯ ಪದಗಳನ್ನು ಉಪಯೋಗಿಸಿದ್ರೆ, ನಿಂದಕ ಪದಗಳನ್ನು ಯೂಸ್ ಮಾಡಿದರೆ, ಯಾರದ್ದಾದರೂ ತೇಜೋವಧಿಗೆ ಪ್ರಯತ್ನ ಪಟ್ಟಿದ್ರೆ ಅದಕ್ಕೆ ಕ್ಷಮೆ ಕೇಳೋದ್ರಲ್ಲಿ ಅರ್ಥ ಇದೆ. ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದರೆ ಏನು? ಇದರ ಅರ್ಥ ಎರಡೂ ಅರ್ಥಗಳನ್ನು ಹೊಂದಿದೆ. ಮೊದಲನೇದು, ಸದಾ ನನ್ನನ್ನು ಪ್ರೀತಿಸುವ ತಾಯಿಯೇ ನಾನು ನಿನಗೆ ನಮಸ್ಕರಿಸುತ್ತೇನೆ. ಸದಾ ನನ್ನನ್ನು ಪ್ರೀತಿಸುವ ತಾಯಿಯೇ ನಾನು ನಿನಗೆ ನಮಸ್ಕರಿಸುತ್ತೇನೆ ಅಂತ ಅದರ ಅರ್ಥ ಮೊದಲನೇದು. ಎರಡನೇದು, ನಮ್ಮ ತಾಯ್ನಾಡನ್ನು ಪ್ರೀತಿಸುವವರಾದ ನಾವು ಎಲ್ಲರಿಗೂ ನಮಸ್ಕಾರ ಮಾಡಲು ಬಯಸುತ್ತೇವೆ ಅಂತ ಎರಡನೇ ಅರ್ಥ. ಈ ಎರಡೂ ಅರ್ಥದಲ್ಲಿ ತಪ್ಪೇನಿದೆ? ಕ್ಷಮೆ ಕೇಳುವಂತ ತಪ್ಪನ್ನ DKಶಿ ಅವರು ಏನು ಹೇಳಿದರು? ಯಾವ ಹಾಡನ್ನ ಯಾರು ಎಲ್ಲೂ ಪೇಟೆಂಟ್ ತಗೊಂಡು ಇಟ್ಕೊಂಡಿರಕ್ಕಲ್ಲ. ಅದರ ಅರ್ಥ ಭಗವದ್ಗೀತೆ ಯಾವುದೋ ಒಂದು ಪಕ್ಷದ್ದಲ್ಲ. ಹಾಗೇನೆ ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಸಹಿತ ಯಾವುದೋ ಒಂದಿಷ್ಟು ಸಂಘಕ್ಕೆ ಸೇರಿದ್ದಲ್ಲ ಅದು. ಅದೆಲ್ಲರೂ DK ಶಿವಕುಮಾರ್ ಅವರು ಹಾಡಬಹುದು, ಸಿದ್ದರಾಮಯ್ಯನವರು ಹಾಡಬಹುದು, ಮಹಾದೇವಪ್ಪನವರು ಹಾಡಬಹುದು. ಯಾಕದನ್ನು ಆಡಿದ ಕೂಡಲೇ ಕ್ಷಮೆ ಕೇಳಿಸೋ ತನಕ ಬಿಡಬಾರ್ದು ಅನ್ನೋ ಥರ ಹಠಕ್ಕೆ ಬಿದ್ದರು ಅನ್ನೋದು ನನಗೆ ಈಗಲೂ ಆಶ್ಚರ್ಯ. ಆ್ಯಂಡ್ ಯಾವುದಕ್ಕೂ ಬಗ್ಗದ, ಯಾವುದಕ್ಕೂ ಜಗ್ಗದ ನಮ್ಮ ಬಂಡೆ ಹುಲಿ DK ಶಿವಕುಮಾರ್ ಅವರು ಇದರಲ್ಲಿ ಯಾಕೆ ಕ್ಷಮೆ ಕೇಳಿದ್ರು ಅನ್ನೋದು ನನ್ನ ಪ್ರಶ್ನೆ. ಅಶೋಕ್ ಅವರು ತುಂಬ ಅಂದರೆ ಅದನ್ನು ಲೇಬಡಿ ಮಾಡೋ ಥರ ಹೇಳ್ತಾ ಇದ್ರು, ಬರೀ ಕ್ಷಮೆ ಕೇಳೋದು ಯಾಕೆ, ರಿಸೈನ್ ಮಾಡೇ ಹೋಗ್ಬಿಡಿ ಅಂತ. ತಾಯಿಯನ್ನ ನಮಸ್ಕರಿಸುತ್ತೇನೆ ಎನ್ನುವುದನ್ನ ಒಂದು ಶ್ಲೋಕದಲ್ಲಿ ಹೇಳಿದ ಮಾತ್ರಕ್ಕೆ DK ಶಿವಕುಮಾರ್ ಅವರು ಕ್ಷಮೆ ಕೇಳುವಂತಹ ಪರಿಸ್ಥಿತಿಯನ್ನ ಯಾರು ತಂದಿದ್ದು? DKಶಿ ಅವರ ಇತ್ತೀಚಿನ ನಡೆಗಳ ವಿರುದ್ಧವಾಗಿ ಬಹಳ ದೊಡ್ಡ ಮಟ್ಟದ ಕಾಂಗ್ರೆಸ್ನ ಒಳಗಡೆನೆ ಕುದಿ ನಿಗಿ ಕುದಿತಾ ಇದ್ದಾರೆ. ಏನು ಮನ್ಗು ಈ ಮನುಷ್ಯ, ನಾವು ಏನೋ ಓಲೈಕೆ ರಾಜಕಾರಣ ಮಾಡೋಣ ಅಂತ ಹೋಗ್ತಾ ಇದ್ರೆ ಈ ಮನುಷ್ಯ ನೇರ ತನ್ನ ಧರ್ಮವನ್ನು ಹೀಗೆ ಇಷ್ಟು ಗಟ್ಟಿಯಾಗಿ ನಿಂತು ಪ್ರೊಟೆಕ್ಟ್ ಮಾಡಕ್ಕೆ ನಿಂತು ಬಿಟ್ರೆ ನಾವು ಏನು ಮಾಡಬೇಕು ಪಕ್ಷದಲ್ಲಿ ಅನ್ನೋ ಹಾಗೆ ಒಂದು ಕ್ವಶನ್ ಮಾರ್ಕನ್ನು ಸಾಕಷ್ಟು ಜನರ ಮುಖದ ಮೇಲೆ DK ಶಿವಕುಮಾರ್ ಅವರು ಇಟ್ಟಿದ್ರು. ಆ ಕ್ವಶನ್ ಮಾರ್ಕ್ಗಳಿಗೆಲ್ಲ ಈಗ ಉತ್ತರ ಹೇಗೆ ಸಿಗ್ತಾ ಇದೆ ಅಂತಂದರೆ, ನಾನು ಹೇಳ್ದಲ್ಲ, DKಶಿ ಅವರು ಮನಸ್ಸು ಮಾಡಿದರೆ ಇದೆಲ್ಲ ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ.
ನಾನು ಈಗಲೂ ಹೇಳ್ತೀನಿ, ಅವ್ರು ಯಾರಿಗೂ ತಲೆ ಕೆಡಿಸಿಲ್ಲ. ಆ ಥರದ ಒಬ್ಬ ವ್ಯಕ್ತಿತ್ವ ಮತ್ತು ವ್ಯಕ್ತಿಯವರು. ಅಂತಹ ವ್ಯಕ್ತಿಯನ್ನು ಕರೆಸಿ ಆ ವಿಚಾರದಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಕೇಳ್ತೀನಿ ಅನ್ನುವ ಅರ್ಥದಲ್ಲಿ ಮಾತಾಡಿಸಿ ಮರುದಿನವೇ ಅವ್ರ ಬಾಯಲ್ಲಿ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಡಿಸೋದಾಗಲಿ. ಅಂದರೆ ನಾವು ಕಳೆದ ಕೆಲವು ತಿಂಗಳುಗಳಿಂದ ನೋಡ್ತಾ ಇರುವಂತಹ ಡಿ ಕೆ ಶಿ ಅವರು, ನೀವು ನೋಡಿದ ಡಿ ಕೆ ಶಿ ಏನು ನೋಡ್ತಾ ಇದ್ದೀರಿ ಅದು ಅವರಲ್ಲ, ಅವರು ಸಹಿತ ನಮ್ಮ ಥರನೇ ಅಂತ ಪ್ರೂವ್ ಮಾಡಿಸೋ ಪ್ರಯತ್ನ ಇದೆಯಲ್ಲ, ಅದು ಡಿ ಕೆ ಶಿ ಅವರ ಹತ್ರ ತುಂಬ ದಿನ ನಡೆಯಲ್ಲ. ಅವ್ರಿಗೂ ಗೊತ್ತು, ಡಿ ಕೆ ಶಿ ಅವರು ತುಂಬ ಮಾತು ಕೇಳೋರೇನಲ್ಲ. ಒಂದು ಹಂತದವರೆಗೂ ನೋಡ್ತಾರೆ, ಒಂದು ಹಂತದವರೆಗೂ ನೋಡ್ತಾರೆ, ನೋಡಿಲ್ಲ ಅಷ್ಟಿಗೆ ಹೇಳ್ತಾರೆ. ಆಗಲ್ಲ ಕಣ್ರೆ ನಿಮ್ಮ ಕೈಲಿ. ನನ್ನ ಧರ್ಮ, ನನ್ನ ದೇವರು, ನನ್ನ ಪೂಜೆ ನಾನು ಮಾಡಬೇಕು, ನಿಮ್ಮ ಪಕ್ಷ ನನಗೆ ಯಾಕೋ ಸೆಟ್ ಆಗಲ್ಲ ಅಂತ ಹೊಂಟ್ಬಿಟ್ರೆ ಅವರು. ಹಾಗಾಗಿ ಈಗ ಒತ್ತಾಯಪೂರ್ವಕವಾಗಿ ಒಂದಿಷ್ಟು ಅವರಿಗೆ ಪ್ರೆಷರ್ ಹಾಕಿ ಡಿ ಕೆ ಶಿ ಅವ್ರ ಬಾಯಲ್ಲಿ ಸಾರಿ ಕೇಳಿಸಿರ್ಬೋದು. ಅದನ್ನು ಪಕ್ಷದವರು ಸಮರ್ಥಿಸಿಕೊಳ್ಳುತ್ತಿರಬಹುದು, ಆ ಕ್ಷಮೆಯನ್ನು ವಿರೋಧ ಪಕ್ಷದವರು ವಿರೋಧಿಸ್ತಾ ಇರ್ಬೋದು. ಬಟ್ ಆದರೆ ನಿಮಗೆ ನೆನಪಿರಲಿ, ನಮಸ್ತೆ ಸದಾವತ್ಸಲೆ ಮಾತೃಭೂಮಿ ಅಂದರೆ ತಾಯಿ ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಅರ್ಥ. ಆ ವಾಕ್ಯಕ್ಕೆ ಕ್ಷಮೆ ಕೇಳಬೇಕಾದ್ದೇನೂ ಇಲ್ಲ. ಡಿ ಕೆ ಶಿ ಅವರು ನಮ್ಮ ಹುಲಿ, ನಮ್ಮ ಬಂಡೆ, ನಮ್ಮ ಹೀರೋ. ಅವರು ಯಾವತ್ತೂ ಹಿಂದೂ ಧರ್ಮದ ವಿಚಾರ ಬಂದಾಗ ಬಿಟ್ಟುಕೊಟ್ಟವರಲ್ಲ, ಬಿಡುವವರು ಅಲ್ಲ. ಅವರನ್ನು ಸಮರ್ಥಿಸಿಕೊಳ್ಳಲು ಯಾರಿಲ್ಲದಿದ್ದರೂ ನಾನಂತೂ ನಿಲ್ತೀನಿ. ಅವರ ಹೋರಾಟ, ಅವರ ದಿಟ್ಟತನ, ಅವರ ಗಟ್ಟಿತನ, ಧರ್ಮಕ್ಕೆ ಅವರಿಟ್ಟಿರುವ ನಂಬಿಕೆ, ಇದೆಲ್ಲದರ ವಿಚಾರವಾಗಿ ನಾನು ಅವರಿಗೆ ಬಹಳ 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 ಪ್ರೀತಿಯಿಂದ, ಹೆಮ್ಮೆಯಿಂದ, ಗೌರವದಿಂದ ಹೇಳ್ತೀನಿ, ಡಿ ಕೆ ಶಿ ಅಣ್ಣ, ನಾನಂತೂ ನಿಮ್ಮ ಜೊತೆಗಿದ್ದೀನಿ. ನೀವು CM ಆಗಬೇಕು, ನಾನು ಅದನ್ನು ನೋಡಬೇಕು. ನೀವೇನಂತೀರಿ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ.